ಎಲ್ಲರಿಗೂ ನಮಸ್ಕಾರ. ವಸುಧಾರಿ ವಾಹಿನಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮ ರಕ್ಷಿಸುತ್ತದೆ. ಪ್ರತಿಯೊಬ್ಬರೂ ಅವರವರ ಧರ್ಮವನ್ನು ಪಾಲಿಸಬೇಕು. ಎಲ್ಲರಿಗೂ ಅವರ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇರಬೇಕು. ಧರ್ಮವನ್ನು ಪಾಲಿಸುವುದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಪರಲೋಕದ ಸಾಧನೆಗೆ ಧರ್ಮವೇ ಸಂಪತ್ತು. ಧರ್ಮವನ್ನು ಪಾಲಿಸುವುದರಿಂದ ಇಹಲೋಕ ಪರಲೋಕ ಎರಡರ ಉನ್ನತಿಗೂ ಕಾರಣವಾಗುತ್ತದೆ. ಧರ್ಮದಲ್ಲಿ ಅನೇಕ ವಿಧಗಳಿವೆ. ಗೃಹಸ್ಥ ಧರ್ಮ, ಋಷಿ ಧರ್ಮ, ಗೃಹಿಣಿ ಧರ್ಮ, ಆಚಾರ್ಯ ಧರ್ಮ, ಪುತ್ರ ಧರ್ಮ, ಹೀಗೆ ಇನ್ನು ಇತ್ಯಾದಿ. ಧೈರ್ಯ, ಕ್ಷಮೆ, ಬಹಿರೇಂದ್ರಿಯ ನಿಗ್ರಹ, ಕಳ್ಳತನ ಮಾಡದೇ ಇರುವುದು, ಶುಚಿತ್ವ, ಯಾರಿಗೂ ನೋವುಂಟು ಮಾಡದೇ ಇರುವುದು, ಬುದ್ಧಿ, ವಿದ್ಯೆ, ಸತ್ಯ ಮತ್ತು ಶಾಂತಿ, ಈ 10 ಧರ್ಮದ ಲಕ್ಷಣಗಳು. ಎಲ್ಲ ಧರ್ಮಗ್ರಂಥಗಳು, ಭಗವದ್ಗೀತೆ, ಕುರಾನ್, ಬೈಬಲ್ ಎಲ್ಲವೂ ಒಂದೇ ನೀತಿಯನ್ನು ಸಾರಿ ಹೇಳುತ್ತವೆ. ಅವು ಅಹಿಂಸೋ ಪರಮಂ ಧರ್ಮ ಹಾಗೂ ಸತ್ಯವಾಕ್ಯ ಪರಿಪಾಲನೆ, ದಯೆಯೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಹೇಳಿದ್ದಾರೆ. ಧರ್ಮರಾಜ ಧರ್ಮ ಪರಿಪಾಲನೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ. ಸತ್ಯವೇ ಅವನ ಉಸಿರಾಗಿತ್ತು. ಗೃಹಸ್ಥನು ತನ್ನ ಸಂಸಾರವನ್ನು ಸರಿದೂಗಿಸಲು ಅನೇಕ ನೀತಿ ನಿಯಮ ಸೂತ್ರಗಳನ್ನು ಅಳವಡಿಸಿ ಧರ್ಮದ ನೆಲೆಯಲ್ಲಿ ನಡೆಯುವ ಹಾಗೆ ಜಾಗ್ರತೆ ವಹಿಸಬೇಕು. ಮನೆಯ ಎಲ್ಲ ಸದಸ್ಯರ ಬಗ್ಗೆ ಗಮನವಿಟ್ಟು ಎಚ್ಚರ ವಹಿಸಬೇಕು. ಗೃಹಿಣಿ ಧರ್ಮ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಇರುತ್ತದೆ ಹಾಗೂ ಸಂಪ್ರದಾಯಬದ್ಧವಾಗಿ ಸಾಗುವಿಕೆಯಲ್ಲಿ ಇರುತ್ತದೆ. ಋಷಿಗಳು ಶ್ರದ್ಧೆ, ನಿಷ್ಠೆ, ನೇಮ, ವ್ರತ, ಪರಿಶ್ರಮಗಳಿಂದ ಬದುಕಿ ಬಾಳಿದವರು. ಅವರು ಭಾರತಕ್ಕೆ ಅಲ್ಲದೆ ವಿಶ್ವಕ್ಕೆ ಅಪೂರ್ವವಾದ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿ ಅಮರರಾಗಿದ್ದಾರೆ. ಅವರು ದೈವೀ ಸ್ವರೂಪಗಳು. ಅವರು ಅವರ ಧರ್ಮವನ್ನು ಅಚ್ಚುಕಟ್ಟಾಗಿ ಪೂರೈಸಿದ್ದಾರೆ. ಆಚಾರ್ಯರು ಶಾಲೆಯಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ತಾವು ಹೇಳಿಕೊಡುವ ಪಾಠವನ್ನು ಪೂರ್ತಿ ಅರ್ಥವಾಗುವ ಹಾಗೆ ಹೇಳಿಕೊಡಬೇಕು. ವಿದ್ಯಾರ್ಥಿಗಳು ಆಚಾರ್ಯರಿಗೆ ಗೌರವ ಕೊಡಬೇಕು. ಯಾವ ಕೆಲಸವನ್ನು ಮಾಡುವಾಗ ನಮ್ಮ ಮನಸ್ಸು ಅಂಜುತ್ತದೆಯೋ ಅಳುಕುತ್ತದೆಯೋ ಆಗ ನಾವು ಅಧರ್ಮ ಮಾಡುತ್ತಿದ್ದೇವೆ ಎಂದು ಅನಿಸುತ್ತದೆ. ಅದೇ ಒಳ್ಳೆಯ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಎಲ್ಲರೂ ಧರ್ಮದ ಲಕ್ಷಣಗಳನ್ನು ಪಾಲಿಸಬೇಕು. ಪ್ರಪಂಚದಲ್ಲಿ ಅನೇಕ ಧರ್ಮಗಳಿದ್ದರೂ ಮಾನವ ಧರ್ಮ ಅತಿ ದೊಡ್ಡದು. ಪ್ರತಿಯೊಬ್ಬರೂ ಯಾರಿಗೂ ನೋವುಂಟು ಮಾಡದೆ ಆದಷ್ಟು ಸತ್ಯವನ್ನೇ ನುಡಿಯುತ್ತಾ, ಪಶು ಪಕ್ಷಿ ಸಮೇತ ಎಲ್ಲರನ್ನೂ ಪ್ರೀತಿಸುತ್ತಾ, ಪರರಿಗೆ ಕೈಲಾದಷ್ಟು ಸಹಾಯ ಹಸ್ತ ಚಾಚುತ್ತಾ, ದಯೆ, ಕ್ಷಮೆ, ಅಹಿಂಸೆ ಮಾರ್ಗದಲ್ಲಿ ನಡೆದರೆ ಅವರು ಮಾನವ ಧರ್ಮವನ್ನು ಪರಿಪಾಲಿಸಿದಂತಾಗುತ್ತದೆ. ಅದೇ ಧರ್ಮ. ಆಗ ಧರ್ಮವೂ ಅವರನ್ನು ಖಂಡಿತ ರಕ್ಷಿಸುತ್ತದೆ ಹಾಗೂ ಅವರನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ.